ನಮಸ್ಕಾರ ಸ್ನೇಹಿತರೆ, ಯುವನಿಧಿ ಆನ್ಲೈನ್ ಅಪ್ಲಿಕೇಶನ್ ಒಂದು ಹೊಸ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ಏನಪ್ಪ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ಸ್ನೇಹಿತರೆ, ಈ ಒಂದು ಯುವನಿಧಿಗೆ ಇದೇ ತಿಂಗಳು 26ನೇ ತಾರೀಕು ಆನ್ಲೈನ್ ಮುಖಾಂತರ ಅರ್ಜಿ ಪ್ರಾರಂಭ ಆಗುತ್ತೆ ಅಂತ ಕಳೆದ ಒಂದು ಅಪ್ಡೇಟ್ನಲ್ಲಿ ಸರ್ಕಾರ ಹೇಳಿತ್ತು. ಬಟ್ ಇವಾಗ ಅದನ್ನು ಚೇಂಜ್ ಮಾಡಿದ್ದಾರೆ. ಸ್ನೇಹಿತರೆ, ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಕಳೆದ ವಾರ ಒಂದು ಅಪ್ಡೇಟ್ನಲ್ಲಿ ಈ ಒಂದು ಯುವನಿಧಿಗೆ 26ರಿಂದ ಈ ಒಂದು ಅರ್ಜಿ ಪ್ರಾರಂಭ ಆಗ್ತವೆ ಅಂತ ಕೊಟ್ಟಿದ್ದರು. ಬಟ್ ಇದನ್ನು ಇವಾಗ ಚೇಂಜನ್ನು ಮಾಡಿದ್ದಾರೆ. ಕಳೆದ ವಾರ 26ಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಇವಾಗ ಇದನ್ನು ಡೇಟನ್ನು ಬದಲಾವಣೆನ ಮಾಡಿದ್ದಾರೆ. ಸ್ನೇಹಿತರೆ, ನೋಡ್ತಾ ಇದ್ದೀರಾ, ಯುವನಿಧಿ ಜನವರಿ 12ಕ್ಕೆ CM ಅವರು ಚಾಲನೆ ಕೊಡ್ತಾರೆ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಡಿಸೆಂಬರ್ 26ಕ್ಕೆ ಇದ್ದದ್ದನ್ನು ಇವಾಗ ಜನವರಿ 12ಕ್ಕೆ ಅದನ್ನು ಮತ್ತೆ ಮುಂದೂಡಲಾಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಜನವರಿ 12ನೇ ತಾರೀಕು ಈ ಒಂದು ಯುವನಿಧಿಗೆ ಚಾಲನೆ ಸಿಗುತ್ತೆ. ಅವತ್ತಿನಿಂದ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋಬೋದು ಅಂತ ಕೊಟ್ಟಿದ್ದಾರೆ. ಮತ್ತು ಇದು ಅರ್ಜಿ ಸಲ್ಲಿಸೋಕೆ ಇಲ್ಲಿ ವೆಬ್ಸೈಟನ್ನು ಕೂಡ ಮೆನ್ಷನನ್ನು ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ನೋಡಿ, ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರನ್ನು ಕೇಂದ್ರದಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೇವಾ ಸಿಂಧು ಪೋರ್ಟಲ್ ಅಂದರೆ ಅವೇ 3 ಲಾಗಿನ್ಗೆ ಸೇವಾ ಸಿಂಧು ಪೋರ್ಟಲ್ ಅವಕಾಶ ಕೊಡ್ತಾರೆ ಅಂತ ಅನಿಸುತ್ತೆ. ಮತ್ತು ಅರ್ಜಿ ಸಲ್ಲಿಸಲು ಮಾನದಂಡಗಳು ಯಾವ್ಯಾವು ಅಂತೇಳಿ ಕೊಟ್ಟಿದ್ದಾರೆ ನೋಡಿ. ಕರ್ನಾಟಕದಲ್ಲಿ ವಾಸಿಸುವ ಕನ್ನಡಿಗರಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ. ಅಂದರೆ ಕರ್ನಾಟಕದವರಿಗೆ ಮಾತ್ರ ಇದು ಅನ್ವಯ ಆಗಲಿದೆ. 2023 ವರ್ಷದಲ್ಲಿ ತೆರಗಡೆ ಆಗಿದ್ದು ಅಂತ ಕೊಟ್ಟಿದೆ ನೋಡಿ. ಕಳೆದ ಒಂದು ಅಪ್ಡೇಟ್ನಲ್ಲಿ 2022-23ನಲ್ಲಿ ಪಾಸಾದವರಿಗೆ ಅಂತ ಕೊಟ್ಟಿದ್ದರು. ಇವಾಗ ಇದನ್ನು 2023ರಲ್ಲಿ ಅಂತ ಕೊಟ್ಟಿದ್ದಾರೆ. ಮತ್ತು ಉತ್ತೀರ್ಣರಾಗಿ 180 ದಿನಗಳು ಕಳೆದರೂ ಉದ್ಯೋಗ ಲಭಿಸದವರು ಅರ್ಜಿ ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಪಾಸಾಗಿ 180 ದಿನಗಳು ಪೂರ್ಣೈಸಿರಬೇಕು ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಒಂದು ಡಿಗ್ರಿ ಮುಗಿದು 180 ದಿನಗಳು ಆಗಿರಬೇಕು. ಮತ್ತು ಅರ್ಜಿ ಸಲ್ಲಿಸಿದ ದಿನದಿಂದ ಉದ್ಯೋಗ ಸಿಗುವವರೆಗೂ ಮಾತ್ರ 2 ವರ್ಷ ಗರಿಷ್ಠ ಅವಧಿವರೆಗೆ ಈ ಭತ್ಯೆಯನ್ನು ಸಿಗಲಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಯುವನಿಧಿ ಯೋಜನೆ ಕೇವಲ 2 ವರ್ಷದವರೆಗೂ ನಿಮಗೆ ಈ ಒಂದು ಅಮೌಂಟ್ ಬರುತ್ತೆ ಅಂತಲೇ ಹೇಳ್ಬೋದು. ಅದಾದ ನಂತರ ಮತ್ತೆ ಇಲ್ಲಿ ನಿರುದ್ಯೋಗಿ ಸ್ಥಿತಿ ಬಗ್ಗೆ ಸ್ವಯಂ ಘೋಷಿಸಬೇಕಂತ ಕೊಟ್ಟಿದ್ದಾರೆ. ಈ ಒಂದು ನೀವು ನಿರುದ್ಯೋಗಿ ಅಂತ ಪ್ರೂವ್ ಆಗೋದಕ್ಕೆ ನೀವು ಒಂದು ಸ್ವಯಂ ಘೋಷಣಾ ಪತ್ರವನ್ನು ಕೊಡಬೇಕಂತ ಕೊಟ್ಟಿದ್ದಾರೆ. ಸೆಲ್ಫ್ ಡಿಕ್ಲರೇಷನ್ ಫಾರ್ಮನ್ನು ಫಿಲಪ್ ಮಾಡಿ ಕೊಡಬೇಕಂತ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಅರ್ಜಿ ಹಾಕುವ ವೇಳೆ ತಾವು ಉತ್ತೀರ್ಣರಾದ ದಿನದಿಂದ 6 ತಿಂಗಳವರೆಗಿನ ತಮ್ಮ ಬ್ಯಾಂಕ್ ಖಾತೆ ವಹಿವಾಟು ಸ್ಟೇಟ್ಮೆಂಟ್ ಪ್ರತಿ ನೀಡಬೇಕಂತ ಕೊಟ್ಟಿದ್ದಾರೆ. ನೀವು ಡಿಗ್ರಿ ಮುಗಿದ ನಂತರ ನಿಮ್ಮ ಒಂದು ಸ್ಟೇಟ್ಮೆಂಟನ್ನು ಕೊಡಬೇಕಾದ ಬ್ಯಾಂಕ್ ಸ್ಟೇಟ್ಮೆಂಟ್. ಯಾಕಪ್ಪ ಅಂದರೆ ಯಾವುದೋ ಒಂದು ಜಾಬ್ಗೆ ಇದ್ದೀರಾ, ಆ ಒಂದು ಸ್ಟೇಟ್ಮೆಂಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಯಾವೊಂದು ಜಾಬ್ ಮಾಡ್ತಾ ಇದ್ದೀರಾ ಅಲ್ಲಿ ನಿಮಗೆ ಮಂತ್ಲಿ ಅಮೌಂಟ್ ಕೂಡ ಹಾಕಿರ್ತಾರೆ. ಸೊ ಆ ಒಂದು ಸ್ಯಾಲ್ರಿ ಬರ್ತಾ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೋಸ್ಕರ ಅವರು ಸ್ಟೇಟ್ಮೆಂಟನ್ನು ಕೂಡ ಕೇಳ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ, ಇಲ್ಲಿ ಸ್ಟೇಟ್ಮೆಂಟ್ ಪ್ರತಿಯನ್ನು ನೀಡಬೇಕಂತ ಕೊಟ್ಟಿದ್ದಾರೆ. ಇದರ ಅರ್ಥ ವಿದ್ಯಾರ್ಥಿ ಅಥವಾ ನಿರುದ್ಯೋಗಿ ಈ ಒಂದು ಜಾಬನ್ನು ಮಾಡ್ತಾ ಇದ್ದಾರಾ, ಈ ಮುಂಚೆ ಅಥವಾ ಜಾಬ್ ಇದ್ದಾರಾ ಅಂತ ತಿಳ್ಕೋದಕ್ಕೋಸ್ಕರ, ಪ್ರೆಸೆಂಟ್ ಜಾಬಲ್ಲಿ ಇದ್ದಾರಾ ಇಲ್ವಂತ ಒಂದು ಸ್ಟೇಟಸ್ ತಿಳ್ಕೋದಕ್ಕೋಸ್ಕರ ಅವರ ಒಂದು ಸ್ಟೇಟ್ಮೆಂಟ್ಗಳು ಕೂಡ ಕೇಳಲಾಗ್ತಾ ಇದೆ. ಪದವಿ ಡಿಪ್ಲೊಮಾ ಬಳಿಕ ಉನ್ನತ ಶಿಕ್ಷಣ ಮುಂದುವರಿಸಿದರೆ ಈ ಭತ್ಯೆಗೆ ಅರ್ಹರಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಡಿಗ್ರಿ ಮುಗಿದ ನಂತರ ಮತ್ತೆ ನೀವು PG ಮಾಡ್ತಾ ಇದ್ದರೆ ಇದು ನಿಮಗೆ ಅನ್ವಯ ಆಗೋದಿಲ್ಲ ಸ್ನೇಹಿತರೆ. ಡಿಪ್ಲೊಮಾ ಮುಗಿದ ಮತ್ತು ಬೇರೆ ಕೋರ್ಸು ಹೈಯರ್ ಕೋರ್ಸು ನೀವು ಸ್ಟಡಿ ಮಾಡ್ತಾ ಇದ್ದರೆ, ಅಡ್ಮಿಷನ್ ಮಾಡಿದರೆ ನಿಮಗಿದು ಅನ್ವಯ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಡಿಗ್ರಿ ಮುಗಿದು ಅಲ್ಲೇ ಸ್ಟಾಪ್ ಆಗಿರಬೇಕು, ಅನ್ಎಂಪ್ಲಾಯ್ಮೆಂಟ್ ಇದ್ದವರಿಗೆ ಮಾತ್ರ ಇದು ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ಮಾನದಂಡಗಳನ್ನು ಇಟ್ಟಿದ್ದಾರೆ ಈ ಒಂದು ಯುವನಿಧಿಗೆ. ಸೊ ಅರ್ಜಿ ಸಲ್ಲಿಸೋ ಪೋರ್ಟಲ್ ಕೂಡ ಹೇಳಿಕೊಟ್ಟಿದ್ದೇನೆ, ಮಾನದಂಡಗಳು ಕೂಡ ಹೇಳಿಕೊಟ್ಟಿದ್ದೇನೆ. ಮತ್ತು ಈ ಒಂದು ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ, ನೋಡ್ಕೋಬೋದು ಸ್ನೇಹಿತರೆ. ಇದಿಷ್ಟು ಈ ಒಂದು ಯುವನಿಧಿ ಬಗ್ಗೆ ಜನವರಿ 12ಕ್ಕೆ ಈ ಒಂದು ಯೋಜನೆ ಚಾಲನೆ ನೀಡ್ತಾರೆ ಅಂತ CM ಅಂತ ಮಾಹಿತಿ ಕೊಟ್ಟಿದ್ದೇನೆ. ಅರ್ಜಿ ಸಲ್ಲಿಸೋದು ಎಲ್ಲಿ ಮತ್ತು ಎಲ್ಲ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹೇಳಿಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.